PSI ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಇನ್ನು ಇದೇ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ HD ಕುಮಾರಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. PSI ನೇಮಕಾತಿ ಅಕ್ರಮ ಯಾವ ರೀತಿಯಾಗಿ ಆಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ ಸರ್. ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ರು, ಎಲ್ಲ ಅಕ್ರಮ ನಡೆದಿದೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಬಟ್ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರ್ದಂತ ಸ್ಟೂಡೆಂಟ್ಸ್ ಗಳ ಕತೆ ಏನು ಅಂತ ಕೂಡ ಪ್ರಶ್ನೆ ಬಂದಿದೆ. ಅವ್ರ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮ್ಮ ಜೊತೆನೂ ಕೂಡ ಒಂದು 20 ಜನ ಸ್ಟೂಡೆಂಟ್ಸ್ ಗಳು ಬಂದಿದ್ದಾರೆ ಸರ್, ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಏನ್ ಹೇಳಿ ಇಲ್ಲಿ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥ ಬೆಳಗ್ಗೆನ ಯಾವ್ದೋ ನ್ಯೂಸ್ ಐಟಮ್ ನೋಡಿದೆ ನಾನು. ಈಗ ಮತ್ತೆ ಎಕ್ಸಾಮ್ಗೆ ಚಿಂತನೆ ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಕ್ಕಂಥದ್ದು, ಎಕ್ಸಾಮ್ ಮಾಡ್ತಕ್ಕಂಥದ್ದು ಇದಕ್ಕೆ ಪರಿಹಾರ ಅಲ್ಲ. ಇಲ್ಲಿ ಯಾರು ತಪ್ಪುಗಳು ಮಾಡಿದ್ದಾರೆ, ಯಾರು ಅಕ್ರಮ ಎಸಗಿದ್ದಾರೆ, ಈಗ ತನಿಖೆ ಹಂತದಲ್ಲಿದೆ. ತನಿಖೆ ಮಾಡಿ ಯಾರು ಇದರಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ ಅವರದು ನೇರವಾದ ಪಾತ್ರ ಏನಿದೆ, ಹಣ ಕೊಟ್ಟು ಪಾಸ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವರೇನು ಈ ಒಂದು ಕೆಲವು ವ್ಯಕ್ತಿಗಳು ಏನು ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಅಕ್ರಮ ನಡೆಸಿದಾರಲ್ಲ, ಅವ್ರ ಮೇಲೆ ನೀವು ಆಕ್ಷನ್ ತಗೊಳ್ಳಿ. ಈ ಅಕ್ರಮ ಎಕ್ಸಾಮ್ ಬರ್ದಿರ್ತಕ್ಕಂಥವ್ರನ್ನ ಡಿಬಾರ್ ಮಾಡಿ, ಅವ್ರಿಗೆ ಎಕ್ಸಾಮ್ ಮತ್ತೆ ಕಟ್ಟದಾಗೆ. ಬಟ್ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಾರೆ ಅವರ ಮನೆಗಳ ಪರಿಸ್ಥಿತಿ ಏನಿದೆ ಗೊತ್ತಿಲ್ಲ, ಅವರ ಏಜ್ ಫ್ಯಾಕ್ಟರ್ ಏನಿದೆ ಗೊತ್ತಿಲ್ಲ. ಮತ್ತೆ ಅವ್ರು ಇನ್ನೊಂದು ಬಾರಿ ಎಕ್ಸಾಮ್ ಬರೀಬೇಕು ಅಂದ್ರೆ ಈಗಿನ ಇಂಥ ಒಂದು ಕಳೆದ 6-7 ತಿಂಗಳಿಂದ ನಡೀತಿರ್ತಕ್ಕಂಥ ಈ ಒಂದು ಬೆಳವಣಿಗೆ, ಮಾನಸಿಕವಾದಂತ ಒತ್ತಡಗಳು ಎಷ್ಟಿರುತ್ತೆ ಆ ಮಕ್ಕಳ ಮೇಲೆ ಅಂತಕ್ಕಂಥದ್ದನ್ನು ಸರ್ಕಾರ ಗಮನಿಸಬೇಕಾಗ್ತದೆ. ಈಗ ಹಿಂದೆ 2011ರಲ್ಲಿ KPS ಇದು ಯಾರೋ ಒಂದು ಅರ್ಜಿ ಕೊಟ್ರು ಅಂತ ಹೇಳಿ ದೂರ್ ಕೊಟ್ರು ಅಂತ 8-9 ವರ್ಷ ಆ ಮಕ್ಕಳ ಜೀವನ ಜೊತೆನೆ ಚೆಲ್ಲಾಟ ಆಡ್ಬಿಟ್ರು ಸರ್ಕಾರ. ಈಗ ರಿಯಲೈಸ್ ಮಾಡಿ ತಪ್ಪು ಮಾಡ್ಕೊಂಡಿದೀವಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಇಟ್ಟು ಅದಕ್ಕೆ ಅಪ್ರೂವಲ್ ಕೊಡ್ಲಿಕ್ಕೆ ಹೋದ್ರು, ರದ್ದಾದಂತದಕ್ಕೆ. ಇದಕ್ಕೆ ಆಗದ ಬೇಡ. ನನ್ನ ಅಭಿಪ್ರಾಯದಲ್ಲಿ ತನಿಖಾ ಹಂತದಲ್ಲಿದೆ. ತಕ್ಷಣ ನೀವು ಎಕ್ಸಾಕ್ಟ್ಲಿ ಸರ್ ಕುಮಾರಸ್ವಾಮಿ ಅವರ ಇದೇ ಪ್ರಶ್ನೆ ಬಂದಿದ್ದು. ಈಗ ಒಂದ್ ಕಡೆ 2011ರ ಆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಹೈಕೋರ್ಟ್ ತೀರ್ಪು ಕೊಟ್ಟಾದ ನಂತರನೂ ಕೂಡ ಅವ್ರೆಲ್ಲರಿಗೂ 362 ಜನಕ್ಕೂ ಕೂಡ ಉದ್ಯೋಗವನ್ನ ಖಾತ್ರಿ ಮಾಡ್ತಾರೆ, ಅನುಮೋದನೆ ಕೊಡ್ತಾರೆ, ಒಂದು ಮಸೂದೆಯನ್ನ ಮಾಡ್ತಾರೆ. ಬಟ್ ಈ ವಿಚಾರದಲ್ಲಿ ಯಾಕೆ ದಿಢೀರ್ ನಿರ್ಧಾರ ಕೈಗೊಳ್ತು? ಇದು ತುಂಬಾ ನಾನು ಅದಕ್ಕೆ ಹೇಳ್ತಾ ಇರೋದು, ದುಡುಕಬೇಡಿ ಅಂತ ಹೇಳಿ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀನಿ, ಇದನ್ನ ಗೃಹ ಸಚಿವರಿಗೂ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಅಮಾಯಕ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರ್ದಿರ್ತಕ್ಕಂಥವ್ರು, ಪಾಸ್ ಆಗಿರ್ತಕ್ಕಂಥವ್ರು ಏನಿದ್ದಾರೆ ಅವರ ಜೀವನದ ಜೊತೆ ಚೆಲ್ಲಾಟ ಆಡೋದು ಬೇಡ. ಯಾವುದೇ ಕಾರಣಕ್ಕೂ ಅದನ್ನ ಸರ್ಕಾರದ ಗಮನ ತರ್ತೀನಿ. ಯಾವ ಕಾರಣಕ್ಕೂ ಅವ್ರಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ಸರ್ಕಾರ ದುಡುಕಿ ನಿರ್ಧಾರ ಮಾಡೋದು ಬೇಡ ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಅವ್ರು ನಿಮ್ ಸಪೋರ್ಟ್ ನ ಬಯಸ್ತಾ ಇದ್ದಾರೆ ಸರ್. ಯಾಕೆಂದ್ರೆ ಇಂಥ ಹೋರಾಟದ ಸಂದರ್ಭದಲ್ಲಿ ದೊಡ್ಡವರು ಕೈ ಜೋಡಿಸಿದಾಗ, ಸ್ಪೆಷಲಿ ಅನ್ಯಾಯ ಆದಂತ ಸಂದರ್ಭದಲ್ಲಿ ನೀವು ಸಾಕಷ್ಟು ಹೋರಾಟಗಳಲ್ಲಿ ಕೈ ಜೋಡಿಸಿದೆ. ಅದರಲ್ಲೂ ಪರೀಕ್ಷಾರ್ಥಿಗಳು ಈ ರೀತಿಯಾಗಿ ಅನ್ಯಾಯಕ್ಕೊಳಗಾದಂತ ಸಂದರ್ಭದಲ್ಲಿ ಈ ವಿಚಾರದಲ್ಲೂ ನಿಮ್ ಸಪೋರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ವಿಷಯ ಅವರು ನನ್ನ ಮೇಲೆ ನಂಬಿಕೆ ಇಟ್ಕೋಬಹುದು. ಸರ್ಕಾರನು ಕನ್ವಿನ್ಸ್ ಮಾಡ್ತಕ್ಕಂಥದಕ್ಕೆ ಪ್ರಯತ್ನ ಪಡ್ತೀನಿ. ಯಾರ ಗಾಬರಿ ಆಗೋದು ಬೇಡ, ಆತಂಕಕ್ಕೊಳಗಾಗೋದು ಬೇಡ. ನ್ಯಾಯ ದೊರಕಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಮನವೊಲಿಸ್ತಕ್ಕಂಥದ್ದು ಬಹುಶಃ ಶಿವರಾಜ ಬೊಮ್ಮಾಯಿ ಅವ್ರಿಗೂ ಅರ್ಥ ಆಗುತ್ತೆ ನನ್ನ ಅಭಿಪ್ರಾಯದಲ್ಲಿ. ನಾನು ಕನ್ವಿನ್ಸ್ ಮಾಡ್ತೀನಿ, ಧೈರ್ಯವಾಗಿರ್ಲಿ ಎಲ್ಲ ವಿದ್ಯಾರ್ಥಿಗಳು ಅಂತಕ್ಕಂಥ ಹೇಳಿಕ್ ಬಯಸ್ತೀನಿ. ಸರ್, ನಮ್ ಜೊತೆ ಸ್ಟೂಡೆಂಟ್ಸ್ ಗಳಿದ್ದಾರೆ ಸರ್, ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇದ್ದಂತವ್ರು. ಒಬ್ರು ನಿಮ್ಮನ್ನ ಮಾತಾಡ್ಸ್ಬೇಕಂತೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ರಾಕೇಶ್ ಅಂತ, ರಾಮನಗರದವನು ನಾನು. ಸರ್, ನಾನು 5 ವರ್ಷದಿಂದ ನಾನು ಕಷ್ಟಪಟ್ಟು UPSCಗೆ ಅಂತ ಓದ್ತಾ ಇದ್ದೀನಿ. ಅದ್ರ ಜೊತೆಗೆ ಮನೆಯಿಂದ ಇರೋ ಪ್ರಾಬ್ಲಮ್ಸ್ಗೋಸ್ಕರ ನಾನು ಬೇರೆ ಎಲ್ಲ ಎಕ್ಸಾಮ್, ಸ್ಟೇಟ್ ಎಕ್ಸಾಮ್ಸ್ ಕೂಡ ಕೊಡ್ತಾ ಇದ್ದೀನಿ. ಸೊ 5 ವರ್ಷ ಆದಮೇಲೆ ನನಗೆ ಇದು PSI ಇದು ಫಸ್ಟ್ ಎಕ್ಸಾಮ್ ಸರ್ ನಾನು ಕ್ಲಿಯರ್ ಮಾಡಿರೋದು. UPSCಗೆ ಪ್ರಿಪೇರ್ ಆಗ್ತಾ ಇದ್ದವನು PSI ಕ್ಲಿಯರ್ ಮಾಡಿದ್ದೀನಿ. ತುಂಬ ಖುಷಿಯಾಗಿತ್ತು. ನಮ್ಮ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ರು. ಈಗ ದಿಢೀರ್ನೆ ಇನ್ನೂ CID ತನಿಖೆ ಮುಗ್ದೇ ಇಲ್ಲ ಸರ್. ಇನ್ನೂ ಇವತ್ತು ಕೂಡ 70 ಜನಕ್ಕೆ ಇನ್ನೂ ಬ್ಯಾಲೆನ್ಸ್ ಇದೆ, ಇನ್ನೂ ಕೂಡ ಮಾಡ್ತಾನೆ ಇದ್ದಾರೆ. ಸೊ ಇದು ಮಧ್ಯದಲ್ಲೇ ಈ ತರ ಒಂದು ನಿರ್ಧಾರ ತಗೊಂಡ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲ, ಅದಕ್ಕೆ ಅವಕಾಶ ಕೊಡಲ್ಲ. ನಾನು ಮುಖ್ಯಮಂತ್ರಿಗಳು, ಗೃಹ ಸಚಿವರಿಗೂ ಮಾತನಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಈಗ ಯಾರನ್ನೋ ಮೈನ್
ಅಪರಾಧಿ ಅಂತಕ್ಕಂಥದ್ದು ಇದರಲ್ಲಿ ಇರ್ತಕ್ಕಂಥವ್ರು ಅಂತೇಳಿ ನೆನ್ನೆ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಆಗಲಿ, ಯಾರು ಪ್ರಾಮಾಣಿಕವಾಗಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ತೇರ್ಗಡೆ ಆಗಿರ್ತಕ್ಕಂಥದ್ದು ಸೆಲೆಕ್ಷನ್ ನಲ್ಲಿ, ಅವರಿಗೆ ಅನನುಕೂಲ ಆಗಬಾರದು, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸೀರಿಯಸ್ ಆಗಿ ನಾನು ಮುಖ್ಯಮಂತ್ರಿಗೂ ಮಾತನಾಡ್ತೀನಿ, ನಿಮ್ ಪರವಾಗಿ ಧ್ವನಿ ಎತ್ತುತ್ತೀನಿ, ಯಾರೋ ಆತಂಕಕ್ಕೆ ಒಳಗಾಗದ್ ಬೇಡ. ಸರ್, ಈಗ ಕುಮಾರಸ್ವಾಮಿ ಅವರೇ, ಎಲ್ಲರೂ ಆರೋಪ ಮಾಡಿದ್ರೆ FDA ಇಂದ ಹಿಡಿದು PSI ಮತ್ತೊಂದ್ ಕಡೆ ನೀವು ಮೊನ್ನೆ ಹೇಳ್ತಾ ಇದ್ರಿ ಈ ಹಾಲಿನ ಡೈರಿ ಅಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲೂ ಕೂಡ ಅಕ್ರಮ ನಡೀತಾ ಇದೆ ಅಂತ. ಯಾವ ಗ್ಯಾರಂಟಿ ಕೊಡುತ್ತೆ ಸರ್ ಈ ಸರ್ಕಾರ ನೆಕ್ಸ್ಟ್ ಮಾಡುವಂತ ಎಕ್ಸಾಮ್ ಅಲ್ಲಿ ನಾವು ಅಕ್ರಮನೇ ನಡೆಯಲ್ಲ ಅಂತ ಏನ್ ಗ್ಯಾರಂಟಿ ಕೊಡ್ತಾರೆ ಸರ್? ಇಲ್ಲ, ಮುಂದಕ್ಕೂ ಇದೆ ಕತೆ. ನಾನು ಹೇಳ್ತಕ್ಕಂಥದ್ದು ಅದನ್ನೇ, ಮುಂದಕ್ಕೂ ಫೇರ್ ಆಗಿ ಇವರು ಎಕ್ಸಾಮ್ ನಡೆಸ್ತಾರೆ ಗ್ಯಾರಂಟಿ ಏನು? ಇವತ್ತು ಎಲ್ರಿಗೂ ಏನಾಗಿದೆ, ದುಡ್ಡು ಸುಲಭವಾಗಿ ಎಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದನ್ನೇ ಹುಡುಕ್ತಾರೆ. ಈಗ ನೀವು ಈ ರೀತಿ ಪಾಪ ಮನೆ ಮಠ ಎಲ್ಲ ಅಲ್ಲಿ ಇರ್ತಕ್ಕಂಥ ಆಸ್ತಿ ಮಾರಾಟ ಮಾಡಿ ಏನೋ ಒಂದು ಉದ್ಯೋಗ ಪಡೆದ್ರೆ ಸಾಕು ಅಂತ ಹೇಳಿ ಹಲವಾರು ಜನ ಇವತ್ತು ಇಂತ ಒಂದು ವಾತಾವರಣ ಏನಿದೆ, ಎಲ್ಲರೂ ಬಂದು ನನ್ನ ಹತ್ರನೇ ಬಹಳ ಜನ ಕೇಳಿದ್ದಾರೆ, ಅಣ್ಣ ಇದು ದುಡ್ಡು ನಡೆಯುತ್ತಂತೆ, ಏನಾದ್ರು ಮಾಡಿ ದುಡ್ಡು ನಿಮ್ ಕಡೆ ತಂದು ಕೊಟ್ಬಿಡ್ತೀವಿ, ನಮ್ಮನ್ನ ಏನಾದ್ರು ಮಾಡಿ ಪಾಸ್ ಮಾಡಿಸಿ ಅಂತ ಬರ್ತಾರೆ. ಹೇಳ್ತಾ ಇದ್ರಿ ಮೊನ್ನೆ. ನಾನು ಅಡ್ವೈಸ್ ಮಾಡ್ತೀನಿ, ಇದಕ್ಕೆಲ್ಲ ಹೋಗ್ಬೇಡ್ರಪ್ಪ, ಒಳ್ಳೇದಲ್ಲ ಅಂತ ಹೇಳಿ. ಇದು ಪಾಪ ಒಂದು ಕೆಲಸ ಆಗಬೇಕು. ಈಗ ನಿಮ್ DCC ಬ್ಯಾಂಕ್ಗಳಲ್ಲಿ ಪಾಪ ನಮ್ಮ ಮಿನಿಸ್ಟರ್ ಹೇಳ್ತಾರೆ, ಅವ್ರಿಗೂ ಗೊತ್ತಿರೋ ವಿಷಯವೇ. ಈಗ 50 ಜನಕ್ಕೋ 100 ಜನದ್ದು ಪೋಸ್ಟ್ ನಾವು ಕಾಲ್ಫರ್ ಮಾಡ್ತೀವಿ ಅಂತ ಹೇಳಿ ಅಷ್ಟಕ್ಕೆ ದುಡ್ಡು ಅಂತ ಕೊಟ್ಬಿಟ್ಟು ಸರ್ಕಾರಕ್ಕೆ ಇವ್ರು ಕರೀತಾರೆ. ಡೈರಿಗಳಲ್ಲಿ ಹುಬ್ಳಿಲಿ ಕೆಲವು ವಿದ್ಯಾರ್ಥಿಗಳು ನಿಮ್ಮನ್ನ ಮೀಟ್ ಮಾಡಿದ್ರು, ಭೇಟಿ ಮಾಡಿ ಮಾತಾಡಿದ್ರು. ನಾನು ಅವ್ರಿಗೂ ಅದೇ ಹೇಳಿದ್ದೀನಿ, ಆತಂಕ ಬೇಡ. ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈ ಇಶ್ಯೂ ಒಳಗೆ ಯಾರು ತಪ್ಪಿಸತ್ತ ಅಭ್ಯರ್ಥಿಗಳಿದ್ದಾರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೊಂಡು ಅವ್ರು ಮತ್ತೆ ಎಕ್ಸಾಮ್ ಬರೀಲಿಕ್ಕೂ ಅವಕಾಶ ಆಗಬಾರದು ಅಂತಕ್ಕಂಥದ್ದು ಹೇಳಿದ್ದೀನಿ ಸರ್. ಆಕ್ಚುಲಿ ಇಲ್ಲಿ ಬಂದಿರುವಂತ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಸರ್, ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕಣ್ಣೀರ್ ಆಗ್ತಾ ಇದ್ರು. ಇಲ್ಲ, ನಿಮ್ಗೆ ಯಾವ್ಯಾವ ರೀತಿಯಾದಂತ ಸಪೋರ್ಟ್ ಅನ್ನ ಕೊಡ್ಬೋದು ಆ ಎಲ್ಲಾ ಪ್ರಯತ್ನ ನ್ಯೂಸ್ 18 ಮಾಡುತ್ತೆ. ಹಾಗೆ ಕುಮಾರಸ್ವಾಮಿ ಅವ್ರನ್ನು ಕೂಡ ಸಂಪರ್ಕ ಮಾಡ್ತೀವಿ, ಡೆಫಿನೆಟ್ಲಿ ಅವ್ರ ಸಪೋರ್ಟ್ ಅನ್ನ ಕೊಟ್ಟೇ ಕೊಡ್ತಾರೆ ಅಂದಾಗ ಸ್ವಲ್ಪ ರಿಲೀಫ್ ಅಂತ ಅನ್ಸಿದೆ ಅವ್ರಿಗೆ. ಇನ್ನೊಬ್ರು ಪ್ರಶ್ನೆ ಕೇಳ್ತಾರೆ ಸರ್, ಒಬ್ರು ಸ್ಟೂಡೆಂಟ್ ನಮ್ ಜೊತೆ ಇದ್ದಾರೆ ಸರ್. ನನ್ನ ಹೆಸರು ವೆಂಕಟೇಶ ಅಂತ ಹೇಳ್ಬಿಟ್ಟು, ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ತಾಲೂಕು ಸರ್. ಹೇಳಿ ಸರ್, ನಾನು 3-4 ವರ್ಷದಿಂದ ಕಷ್ಟಪಟ್ಟು ನಮ್ಮಪ್ಪ ನಮ್ಮಮ್ಮ ಬಡವರಾಗಿದ್ಕೊಂಡು ತುಂಬ ಸಾಲ ಮಾಡಿ ನನ್ನನ್ನು ಓದಿಸ್ತಿದ್ರು ಸರ್. ನಾನು ಅದೇ ಕಷ್ಟದಲ್ಲಿ ಓದಿ ತುಂಬ ಕಷ್ಟಪಟ್ಟು ಈಗ ಸಕ್ಸಸ್ ಆಗಿದ್ದೀವಿ. ಇದೇ ರೀತಿ ನಮಗೆ ಮುಂಚೆನೂ ಈ ಸರ್ಕಾರದಲ್ಲಿ ಬಟ್ ನಮ್ಗೆ DGP ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಸರ್, ಪ್ರಾಮಾಣಿಕವಾಗಿರೋರಿಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ನಾವು CM ಅವ್ರ ಮನೆ ಹತ್ರ ಹೋದಾಗ ನೀವೆಲ್ಲ ನನ್ನ ಮಕ್ಕಳ ಥರಪ್ಪ, ನಿಮ್ಮನ್ನು ನಾನು ಯಾವುದೇ ರೀತಿ ಕೈ ಬಿಡಲ್ಲ ಅಂತ ಹೇಳಿದ್ರು. ನಮ್ಮ ಗೃಹ ಸಚಿವರು ಥರ ಅದೇ ಹೇಳಿದ್ರು. ಬಟ್ ಇವಾಗ ನಮ್ಗೆ ಕತ್ಕೊಯ್ಬಿಟ್ಟಿದ್ದಾರೆ ಸರ್. ನಮ್ಮ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಸರ್ಕಾರಕ್ಕೆ ಮನವಿ ಮಾಡಿ ನಿಮ್ ಪರವಾಗಿ ಧ್ವನಿ ಎತ್ತಿ ಅದನ್ನ ಸರ್ಟಿಫಿಕೇಟ್ ಮಾಡಿಸ್ಕೊಡೋದಕ್ಕೆ ನಿಮ್ ಜೊತೆಲಿ ಇದೀವಿ, ಧೈರ್ಯವಾಗಿರಿ, ಯಾರು ಪ್ಯಾನಿಕ್ ಆಗಬೇಡಿ. ಪ್ಯಾನಿಕ್ ಅಲ್ಲ ಸರ್, ನಮ್ಗೆ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ಸರ್. ನಮ್ಸಿ ದ್ರೋಹ ಮಾಡ್ಬಿಟ್ರೆ ಸರ್ ನಮ್ಗೆ ಈಗ ಯಾವ ರೀತಿ ಸರ್, ನಾಳೆ ನಮ್ಗೆ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಹಮ್ಮಿಕೊಂಡಿದೀವಿ. ನಿಮ್ ಸಪೋರ್ಟ್ ಬೇಕು ಸರ್, ನೀವು ಬರ್ಬೇಕು ಸರ್, ದಯವಿಟ್ಟು ಫ್ರೀಡಮ್ ಪಾರ್ಕ್ ನಾವು ಮಾಡ್ತಿದೀವಿ. ನಿಮ್ ಹೋರಾಟ ನಿಮ್ ಜೊತೆಲಿ ಇದೀನಿ, ನಿಮ್ ಜೊತೆ ನಾನು ಜಾಯಿನ್ ಆಗ್ತೀನಿ. ಹ್ಞೂ ಸರ್, ದಯವಿಟ್ಟು ನೀವೇ ನಮ್ಗೆ ಸಪೋರ್ಟ್ ಮಾಡ್ಬೇಕು ಸರ್. ನಿಮ್ಮನ್ನೇ ನಂಬ್ಕೊಂಡಿದೀವಿ, ನಮ್ಗೆ ಯಾವುದೇ ರೀತಿ ಅನ್ಯಾಯ ಆಗದಂತೆ ನೋಡ್ಕೊಳ್ಳಿ ಸರ್. ಸರ್ಕಾರಕ್ಕೆ ಯಾವ ರೀತಿಯಾಗಿ ಮನವಿ ಮಾಡ್ಕೊಳ್ತೀರಾ ಸರ್? ನೀವೇನಾದ್ರೂ ಪರ್ಸನಲಿ ಮಾತನಾಡ್ತೀರಾ ಸರ್? ಬಸವರಾಜ ಬೊಮ್ಮಾಯಿ ಬ್ರದರ್ 2011 ನಮ್ ಕಣ್ಣು ಮುಂದೆ ಇದೆ. ಹೌದು, ಅಲ್ಟಿಮೇಟ್ಲಿ ಏನಾಯ್ತು ಅಂತ ಹೇಳಿ ಇಲ್ಲಿ ಯಾರೋ ಒಂದು ವ್ಯಕ್ತಿಗಳ ಒಂದು ಹಿನ್ನೆಲೆ ಕೆಲವರು ಮಾಡಿದಂತ ಇಂತ ಒಂದು ಕೆಟ್ಟ ಒಂದು ಅಕ್ರಮಗಳ ವಿಷಯದಲ್ಲಿ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿರ್ತಕ್ಕಂತ ಅಭ್ಯರ್ಥಿಗಳಿಗೂ ಅವರ ಲೈಫ್ ಏನಾಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಲ್ಲ ಪ್ರಶ್ನೆ. ಆಮೇಲೆ ಏನೀಗ ಕೋಲಾರದ ವಿದ್ಯಾರ್ಥಿ ಹೇಳಿದ್ರಲ್ಲ, ಸಾಲ ಮಾಡಿ ನಮ್ಮ ತಂದೆ ತಾಯಿ ಕಷ್ಟಪಟ್ಟೇನೋ ಓದ್ತಿದ್ದಾರೆ ಅಂತ ಹೇಳಿ, ಈ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥವ್ರು 150 ಇದ್ದಾರೆ. ಎಲ್ಲ ಶ್ರೀಮಂತರ ಮಕ್ಕಳೇ ಇರಲ್ಲ ಅಲ್ಲಿ, ಜನ ಹಣವಂತರಿಲ್ಲ ಅಲ್ಲಿ ದುಡ್ಡು ಕೊಟ್ಟು ಪಾಸ್ ಮಾಡಿಸ್ಕೊಳ್ಳಿಕ್ಕೆ. ಅದರಿಂದ ಇದರಲ್ಲಿ ಪ್ರಾಮಾಣಿಕವಾಗಿ ಅಭ್ಯರ್ಥಿಗಳೇನಿದ್ದಾರೆ ಎಕ್ಸಾಮ್ ಬರೆದವರು ಅವ್ರಿಗೆ ಅನ್ಯಾಯ ಆಗಬಾರ್ದು. ಅದ್ರ ಬಗ್ಗೆ ಧ್ವನಿ ಎತ್ತಿನೇ ಬಹುಶಃ ಅವ್ರ ಪರವಾಗಿ ಸರ್ಕಾರದ ಮನವೊಲಿಸಲಿಕ್ಕೆ ಯಶಸ್ಸಾಗ್ತಿವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಒಬ್ರು ಹೆಣ್ಮಗಳು ಮಾತಾಡ್ಬೇಕು ಅಂತಿದ್ದಾರೆ ಸರ್, ಒಬ್ರು ಹೆಣ್ಮಗಳು, ದಯವಿಟ್ಟು ಮಾತಾಡ್ಸ್ಬಿಡಿ. ಸರ್ ನಮಸ್ಕಾರ. ನನ್ನ ಹೆಸರು ಪುಷ್ಪಲತಾ ಅಂತ, ರಾಮನಗರದವಳು. ಹೇಳಮ್ಮ.
ಸರ್ ನಾನು ಮದುವೆ ಆದಮೇಲೆ ನಾನು ಗೌರ್ಮೆಂಟ್ ಜಾಬ್ ಮಾಡಬೇಕಂತ ನಾನು ತುಂಬ 7 ವರ್ಷದಿಂದ ಕಷ್ಟಪಟ್ಟು ಓದಿದ್ದೆ ಸರ್. 3 ಅಟೆಂಪ್ಟಲ್ಲಿ ನಾನು ಕ್ಲಿಯರ್ ಮಾಡಿದೆ. ನಾನು ಓದಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಡೆ ಅಪ್ಪ ಅಮ್ಮನೂ ಕೂಡ ನಾನು ಸರಿಯಾಗಿ ನೋಡೋಕ್ಕಾಗಲಿಲ್ಲ, ಈ ಕಡೆ ಅತ್ತೆ ಮಾವನೂ ಕೂಡ ನೋಡೋಕ್ಕಾಗಲಿಲ್ಲ. ಮತ್ತು ನಾನು ಹೊರಗಡೆ ನಮ್ಮೂರಲ್ಲಾಗಿರಲಿ, ನಾನು ತುಂಬ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರೋದು. ನಾನೇ ಫಸ್ಟ್ ಟೈಮ್ ಗೌರ್ಮೆಂಟ್ ಜಾಬ್ ಸೆಲೆಕ್ಟ್ ಆಗಿದ್ದು ನಮ್ಮೂರಿಂದ ಮತ್ತು ನನ್ನ ಫ್ಯಾಮಿಲಿಯಿಂದ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನಾನು ಈ ಥರ ಸೆಲೆಕ್ಟ್ ಆಗಿದಾಗೆಲ್ಲ ಖುಷಿ ಪಟ್ಟಿದ್ದೆ ಸರ್. ಏನೋ ಸಾಧಿಸಿದೆ ಅನ್ನೋ ಒಂದು ಸಾರ್ಥಕ ಮನೋಭಾವ ನನಗಿತ್ತು. ಸಡನ್ನಾಗಿ ನಮ್ಗೆ ಈ ಥರ ಗೌರ್ಮೆಂಟ್ ಶಾಕ್ ಕೊಟ್ಟು ನಮಗೆ ತುಂಬ ನೋವಾಗ್ತಿದೆ ಸರ್. ನಮಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೆಲ್ಲ ಧೈರ್ಯವಾಗಿದೆ ಎಂಬ ನಾನು ನಿಮ್ಮ ಪರವಾಗಿ ಧ್ವನಿ ಎತ್ತೀನಿ. ನಿಮ್ಮ ಹೋರಾಟಕ್ಕೆ ನಿಮ್ಮ ಎಫರ್ಟ್ ಏನು ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಮಾಡಿದಿರಿ, ನಿಮಗೆ ಅದು ಪ್ರತಿಫಲ ದೊರಕಬೇಕು. ಅದಕ್ಕೆ ನಿಮಗೆ ಸರ್ಕಾರದ ಮನವೊಲಿಸಿ ಕೆಲಸ ಕೊಡಿಸ್ತಕ್ಕಂಥ ಪ್ರಯತ್ನ ಪಡಿ. ರೀ ಎಕ್ಸಾಮ್ ಮಾಡೋ ಅವಶ್ಯಕತೆ ಇದ್ದಿದ್ರೆ ಯಾಕೆ CID ತನಿಖೆ ಮಾಡ್ಬೇಕಿತ್ತು ಸರ್ ಹಂಗಾದ್ರೆ? ಹೌದು ಸರ್ ಮತ್ತೊಂದು ವಿಚಾರ ಸರ್, ಮತ್ತೊಂದು ಇಂಟರ್ವ್ಯೂನ್ ಆಗ್ಬಿಟ್ಟು ಇದೊಂದು ಕೇಳ್ಬಿಡ್ತೀನಿ ಸರ್. ಈಗ ಈ ಎಕ್ಸಾಮ್ ಅಲ್ಲಿ 545 ಸೀಟ್ಸ್ ಗಳಲ್ಲಿ 438 ರೆಸ್ಟ್ ಆಫ್ ಕರ್ನಾಟಕ ಇದೆ, ಕಲ್ಯಾಣ ಕರ್ನಾಟಕಕ್ಕೆ 107 ಸೀಟ್ಗಳು, ಅದರಲ್ಲಿ ರಿಸರ್ವ್ ಇದೆ. ಈಗ ಆರೋಪ ಬಂದಿರೋದು ಕಲಬುರಗಿ ಭಾಗದಲ್ಲಿ ಅಕ್ರಮ ಎಸಗಿದ್ದಾರೆ. ಒಂದು ಸೆಂಟರ್ ನಲ್ಲಿ ಅಟ್ಲೀಸ್ಟ್ ಕಲ್ಯಾಣ ಕರ್ನಾಟಕ ಭಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ 107 ಸೀಟ್ಗಳು ಏನಿದೆಯಲ್ಲ ನೇಮಕಾತಿ ಪ್ರಕ್ರಿಯೆ, ಅದನ್ನ ಅಟ್ಲೀಸ್ಟ್ ಸ್ವಲ್ಪ ದಿನ ಹೋಲ್ಡ್ ಮಾಡ್ಬಿಟ್ಟು ಉಳಿದಿದ್ದಕ್ಕಾದ್ರೂ ಅನುಮತಿ ಕೊಡ್ಬೋದಲ್ಲ ಸರ್? ಕೊಡಬಹುದಲ್ಲ, ಎರಡನೇ ಮಾತಿಲ್ಲ. ಅದಕ್ಕೋಸ್ಕರ ಅದು ಡೀಟೇಲ್ ಮಾತಾಡ್ತೀನಿ ನಾವು. ಓಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸರ್, ನೀವು ಅದ್ ಮಾತಾಡ್ಬಿಟ್ಟು ಅದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ತೀರಾ ಅಂತ. ಥ್ಯಾಂಕ್ ಯು ಸರ್, News 18 ಜೊತೆ ಮಾತನಾಡಿದ್ದಕ್ಕೆ. ಏನ್ ಹೇಳಿಕ್ ಬಯಸ್ತೀರಾ?